ದಿವಸ ಉಚ್ಚ ನ್ಯಾಯಾಲಯದಲ್ಲಿ ನಡೆದಂಥ ಅಹಿತಕ ಘಟನೆ, ದೇಹ ಘಟನೆ, ಈ ಘಟನೆಯನ್ನು ಖಂಡಿಸಿ ದಿನಾಂಕ 16 ಗುರುವಾರ ದಿನ ಬಿಜಾಪುರ ಬಂದ್ಗೆ ಕರೆ ನೀಡಿದ್ದಾರೆ. ಈ ಬಂದ್ಗೆ ನಮ್ಮ ಆಟೋ ರಿಕ್ಷಾ ಯೂನಿಯನ್ ವತಿಯಿಂದ ಆಟೋ ಚಾಲಕರು ಮಾಲಕರಲ್ಲಿ ವಿನಂತಿ ಇದೆ. ಮುಂಜಾನೆ 7 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೆ ತಮ್ಮ ಎಲ್ಲ ಆಟೋ ರಿಕ್ಷಾಗಳನ್ನು ತಮ್ಮ ಮನೆ ಮುಂದೆ ನಿಲ್ಲಿಸಿ ಈ ಪ್ರತಿಭಟನೆ ರ್ಯಾಲಿಯಲ್ಲಿ ಬರಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಅದರ ಜೊತೆಗೆ ಇದು ಘಟನೆಯಾಗಿದ್ದು ಪ್ರತಿಯೊಬ್ಬ ವ್ಯಕ್ತಿಯ ಮೇಲೆ, ಸಂವಿಧಾನ ಮೇಲೆ, ತಮ್ಮ ರೈಟ್ಸ್ ಮೇಲೆ ಈ ಘಟನೆ ಜರುಗಿದೆ. ಮುಂದೆ ಬರುವ ಕಾಲದಲ್ಲಿ ನಮ್ಮ ಮೇಲೆ ಇಂಥ ಘಟನೆ ಮತ್ತೆ ಮರುಕಳಿಸಬಾರದು ಅನ್ನೋ ಉದ್ದೇಶದಿಂದ ಇದು ಬಂದನ್ನು ಹಮ್ಮಿಕೊಳ್ಳಲಾಗಿದೆ. ಕಾರಣ ತಮ್ಮಲ್ಲಿ ವಿನಂತಿ ಇದೆ, ಎಲ್ಲ ಆಟೋ ಚಾಲಕರ ಮಾಲಕರಿಗೆ ಆ ದಿನ ಸಂಪೂರ್ಣ ಬಂದ್ ಮಾಡಿ ಈ ಬಂದ್ಗೆ ಬೆಂಬಲ ಕೊಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ನಾನು ಹರಿಭೂಷಣ್ ಬಾಲ್ಕೋಟ್, ಜನರಲ್ ಸೆಕ್ರೆಟರಿ, ಟ್ರೇಡ್ ಆಟೋ ರಿಕ್ಷಾ ಯೂನಿಯನ್, ವಿಜಯಪುರ. ಬೆಂಬಲ ಅಂತ ಸೂಚಿಸಲಾಗಿದೆ. ಮತ್ತು 16 ಏನು ತಾರೀಕು ಅದಾವೆ ಎಲ್ಲ ಆಟೋ ಬಂದ್ ಇರ್ತಾವೆ. ಮುಂಜಾನೆ 6 ಗಂಟೆಯಿಂದ ಸಂಜೆ 5 ಗಂಟೆ ತನಕ ನಮ್ಮ ಆಟೋ ಯಾವುದೂ ರೋಡಿಗೆ ಓಡೋದಿಲ್ಲ. ಆದಷ್ಟು ನಮ್ಮ ಪ್ರಯಾಣಿಕರು ಎಲ್ಲರೂ ಸಹಕಾರ ಅಂತ ಕೊಡಬೇಕಂತ, ಈ ಸಂವಿಧಾನ ಒಂದು ಉಳಿಸ್ಬೇಕಂತ ನಾವು ಇದೊಂದು ನಮ್ಮ ಆಟೋ ಸ್ಟ್ಯಾಂಡ್ದೊಂದು ಇದೊಂದು ಸಹ ತಂದು ಕೂಡಂದು ಒಂದು ಒಪ್ಪಿಗೆ ಮಾಡಿದ್ದೇವೆ ನಾವು. ಇದಕ್ಕೆ ಎಲ್ಲರೂ ಸ್ವಲ್ಪ ಸಹಕಾರ ಕೊಡಬೇಕಂತ ಆಟೋ ಸ್ಟ್ಯಾಂಡ್ದವ್ರಿಗೆ, ಆಟೋ ಡ್ರೈವರ್ಗೆ, ಮಾಲಕರಿಗೆ ನಾವು ಒಂದು ಬೇಡ್ಕೊಂಡು ವಿನಂತಿ. ಆನಂತರ ನಮ್ಮ ಬೀದಿ ವ್ಯಾಪಾರ ಬಿಜಾಪುರ ಸಂಘದವ್ರು ಮತ್ತು ಈಗ ಬೆಂಬಲ ಸೂಚಿರ್ತಾರೆ. ಮತ್ತೊಂದು ನದಾಬ್ ಸಂಘ ಒಂದವರು ಅದೊಂದು ಬೆಂಬಲ ಸೂಚಿರ್ತಾರೆ. ಇದಕ್ಕೆ ನಾವು ಎಲ್ಲಕ್ಕೆ ಒಂದು ಬೆಂಬಲ ಮಾಡ್ತೇವೆ ಅಂತ. अस्सलाम वालेकुम, मैं मोहम्मद शाहिद हुसैन, मैं ट्रेड यूनियन का सेक्रेटरी हूँ. तो बताना ज़रूरी है कि हमारा है नहीं, जो परसों सुप्रीम कोर्ट में जो घटना हुई, जो घटने के बारे में जो बंद का ऐलान करें, तो हमें सब जने क्या है नहीं, पूरे ऑटो वाले मिला को वो बंद के मामले में सब जने पूरे ऑटो वाले के पूरे ऑटो वाले मिला को क्या नहीं बंद का साथ दे रहे हैं. तो जितने भी हमारे बीजापुर के जो भी ऑटो चलाने वाले हैं उनसे भी क्या है नहीं रिक्वेस्ट है कि सब जने मिला को अपने अपने घर के सामने गाड़ियाँ बंद रखो. और इसमें खाली मेडिकल और तुम्हारा दवाखाने होता चालू रहते हैं. तो सब जन मिला को क्या है नहीं रैली में प्रतिभटना में सब जने पहुँच को क्या है नहीं सब जन में ये पूरा बंद के जो ऐलान करें सो इसका सब जन मिला को साथ दो. और जो भी जिद करने वाले हैं ऑटो वाले उन्होंने जिद न को करूँ क्योंकि तो ऑटो को क्या भी हुआ गया कर सब हमारा नुकसान होता है. मेहरबानी कर को सब जने अपने अपने ऑटो क्या है नहीं अपने घर के सामने लगा को सब जने मिला को एक हो को पूरे जने ऑटो पूरे सुबह से लेकर पूरा शाम तक जरा बंद कर को क्या नहीं पूरे जने मिला के इनका साथ देंगे. ಬಿಜಾಪುರ ನಗರದಲ್ಲಿ ಬಿಜಾಪುರ ಆಟೋ ರಿಕ್ಷಾ ಡಿಸ್ಟ್ರಿಕ್ಟ್ ಟ್ರೇಡ್ ಯೂನಿಯನ್ ವತಿಯಿಂದ ಬಿಜಾಪುರ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು, ಸೆಕ್ರೆಟರಿ, ಖಜಾಂಚಿ, ವೈಸ್ ಪ್ರೆಸಿಡೆಂಟು ಎಲ್ಲರೂ ಕೂಡಿ 16ನೇ ತಾರೀಕು ಇರೋದ್ರಿಂದ ನಡೀತಿರುವಂಥ ಬಂದ್ ಕರೆಗೆ ಮೇರೆಗೆ ನಾವೆಲ್ಲರೂ ಸಹಕಾರ ಕೊಡ್ತೀವಿ ಅಂಥೇಳಿ ಅವ್ರಿಗೆ ಒಪ್ಪಿಗೆ ಕೊಟ್ಟಿದ್ದೀವಿ. ಒಂದು ವೇಳೆ ನಮ್ಮ ರಿಕ್ಷಾದವರು ಯಾರು ಚಾಲೂ ಮಾಡಿದರೆ ಅದಕ್ಕೆ ಏನೇ ಆಘಾತ ಆದರೂ ಅದು ಹೊಣೆಗಾರ ಅವ್ರು ತಮ್ಮ ಜವಾಬ್ದಾರಿ ರಿಕ್ಷಾದವ್ರು ಇರ್ತಾರೆ. ಅದಕ್ಕೆ ನಾವು ಇನ್ನೊಂದವ್ರು ಯಾರೂ ಇರೋದಿಲ್ಲ ಅಂಥೇಳಿ ಕ್ಲಿಯರಾಗಿ ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ಯೂನಿಯನ್ನ ಕರೆ ಮೇರೆಗೆ ಅವರು ಬಂದ್ ಮಾಡಲಿಕ್ಕೆ ಬೈ ಚಾನ್ಸ್ ಏನೋ ಆಘಾತ ಆದರೆ ಅದು ಹೊಣೆಗಾರ ಅದೇ ಮಾಲಕ, ಆ ಚಾಲಕ ಹೊಣೆಗಾರ. ಅದಕ್ಕೆ ನಾವು ಯಾರೂ ಜವಾಬ್ದಾರಿ ಇಲ್ಲ. ದಯಮಾಡಿ ನೀವರು ಆಗಲಾರ್ದಂಗೆ ಅಂದಿನ ದಿವಸ ಎಲ್ಲ ಗಾಡಿ ರಿಕ್ಷಾಗಳನ್ನು ಬಂದ್ ಮಾಡಿ ಎಲ್ಲ ಮಾಲೀಕರು ಮತ್ತು ಚಾಲಕರು ಒಟ್ಟಿಗೆ ಕೂಡಿ ನೀವು ಬೆಳಗ್ಗೆ 10 ಗಂಟೆಗೆ ಸಿದ್ದೇಶ್ವರ ಗುಡಿಯಲ್ಲಿ ಯಾತ್ರೆಯಲ್ಲಿ ಪಾದಯಾತ್ರೆಯಲ್ಲಿ ಪಾಲ್ಗೊಂಡು ಅಲ್ಲಿಂದ ಎಲ್ಲರ ಒಟ್ಟಿಗೆ ಸಹಕಾರ ಕೊಟ್ಟು ನಮ್ಮದು ಅಂದಿನ ಕರೆಗೆ ಇಡೀ ಯೂನಿಯನ್ ವತಿಯಿಂದ ನಾವು ವ್ಯಕ್ತಪಡಿಸ್ತಾ ಇದ್ದೀವಿ, ಬಂದಿಗೆ ಸಹಕಾರ ಕೊಡ್ತೀವಿ ಅಂಥೇಳಿ. ಇಂದಿನ ಕರೆ ಮೇರೆಗೆ ನಾವು ಬಂದಿಗೆ ಸಹಕಾರ ಕೊಡ್ತೀವಿ ಅಂತೇಳಿ ನಾನು 2 ಮಾತು ಮುಗಿಸ್ತಾ ಇದ್ದೇನೆ. ಅಶೋಕ್ ಕುಮಾರ್ ರಾಠೋಡ್, ಅಧ್ಯಕ್ಷರು, ಆಟೋ ರಿಕ್ಷಾ ट्रेड यूनियन. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए. साथ ही साथ लाइक, शेयर और कमेंट करना ना भूलिए.